ರೈತ ಬಂಧುಗಳಿಗೆ ನನ್ನ ನಮಸ್ಕಾರವು. ನನ್ನ ಹೆಸರು ಶಿವಲಿಂಗಯ್ಯ. ಇವತ್ತೇನೈತ್ರಿ, ನಾವು ಈ ಹೈಡ್ರೋಫೋನಿಕ್ ಹುಲ್ ಬೆಳೆಸೋ ಮಷಿನ್ ಇಲ್ಲೇ ಕೊಟ್ಟೇವ್ರಿ ರೈತರಿಗೆ. ಅದನ್ನ ಹುಲ್ ಹೆಂಗೆ ಬೆಳೆಸೋದು, ಅದ್ರೊಳಗ ಟ್ರೇ ಹೆಂಗೆ ಇಡೋದು, ಬಾಕಿ ಇದನ್ನ ಪ್ರೊಸೆಸ್ ರೀ, ಅದ್ರೊಳಗೆ ಹುಲ್ ಬೆಳೆಸು ಪ್ರೊಸೆಸ್ಸು ಇದನ್ನೆಲ್ಲ ನಾನು ನಿಮ್ಗೆ ಹೇಳ್ತೇನೆ. ಮತ್ತು ಹುಲ್ಲಂತ ಈಗ ಸದ್ಯಕ್ಕೆ ಇಲ್ರಿ, ಇಲ್ಲೇ ನಾನು ನಿಮ್ಗೆ ಸೈಡ್ ಫೋಟೋ ಒಂದೊಂದು ಹಾಕ್ತೇನೆ. ಅವನು ಹುಲ್ ಬೆಳೆದಿದ್ದು ಕಮ್ಮಿ ಬೆಳೆದಿದ್ದು ಹಿಂಗೆಲ್ಲ ಫೋಟೋ ನಾವು ಕಲೆಕ್ಟ್ ಮಾಡಿ ನಿಮ್ಗೆ ಹಾಕ್ತೇವ್ರಿ. ಈಗ ಸದ್ಯಕ್ಕೆ ಇದ್ರೊಳಗೆ ಏನೈತ್ರಿ, ಹುಲ್ಲು ಹೆಂಗೆ ಬೆಳೆಸೋದು, ಗೊಂಜಾಳ ಹೆಂಗೆ ತೊಗೋದು ಏನು ಎಲ್ಲ ನಾನು ನಿಮ್ಗೆ ಇದ್ರೊಳಗೆ ಡೀಟೇಲ್ ಹೇಳ್ತೀನಿ ರೀ. ಈಗ ಫಸ್ಟ್ ಏನು ಮಾರ್ಕೆಟ್ದಾಗ ಹೊಕ್ಕಿರಲ್ರಿ, ಮೇನ್ ಇದ್ರೊಳಗೆ ನೀವು ಗೊಂಜಾಳ ಏನು ತೊಗೊಂಬರ್ತೀರಲ್ರಿ ಸರ್, ಮೇನ್ ಗೊಂಜಾಳನ ಸೆಲೆಕ್ಷನ್ ಹೆಂಗೆ ಮಾಡ್ತೀರ ಅದ್ರ ಮೇಲೆ ಇರ್ತೈತಿ. ಈಗ ಇದ್ರೊಳಗೆ ನೋಡ್ರಿ, ನೀವು ಕಸಾನು ಇರ್ತೈತ್ರಿ. ಕಸ ನೀವು ಜಾಸ್ತಿ ತೊಗೊಂಬಂದ್ರೆ ಅವು ಗೊಂಜಾಳ ಕೆಟ್ಟಂಗ್ರಿ. ಅದಕ್ಕೇನೈತ್ರಿ, ಮಾಮೂಲಿ ನೀವು ಗೊಂಜಾಳ ಚಲೋ ಪಕ್ಕಿ ಏನೈತ್ರಿ ಆರಿಸಿ ಇವ್ನು ತೊಗೊಂಬರೋದು. ಈಗ APMCದಾಗ ಏನೈತ್ರಿ, ಒಂದು ಕಡೆ ಕಸ ಬಿದ್ದಿರ್ತೈತ್ರಿ, ಒಂದು ಕಡೆ ಚಲೋ ಬಿದ್ದಿರ್ತೈತಿ, ಅಲ್ಲಿ ಹೋಗಿ ನೀವು ಆರಿಸಿ ತೊಗೊಂಬರ್ಬೋದು. ಹೆಂಗೆ ನಿಮ್ಗೆ ಅನುಕೂಲ ಆಕೈತಿ ನಿಮ್ಮ ಪ್ರಕಾರ. ಜಾಸ್ತಿ ಆದರೂ ಸ್ಟೋರ್ ಮಾಡಿ ಇಡಬೇಡ್ರಿ. ನಿಮ್ಗೆ ತಿಂಗಳಿಗೆ ಎಷ್ಟು ಬೇಕಾಕೈತಿ ನೋಡಿ ಲೆಕ್ಕ ಹಾಕಿರಿ. 50 kg ಆಯ್ತು, 1 ಕ್ವಿಂಟಲ್ ಆಗಲಿ, ಎಷ್ಟು ನಿಮ್ಗೆ ಬೇಕಾಕೈತಲ್ರಿ ಅಷ್ಟೇ ಇದನ್ನು ನೀವು ತೊಗೊಂಬರ್ಬೇಕು. ಏಕ್ದಮ್ 5 ಕ್ವಿಂಟಲು 6 ಕ್ವಿಂಟಲ್ ತೊಗೊಂಬರ್ಬೇಡ್ರಿ. ಈಗ ಏನಾಕೈತ್ರಿ, ಒಬ್ಬರು ತೊಗೊಂಬಂದಿದ್ರಿ, ಅವ್ರು ಏನು ಮಾಡತ್ತಿದ್ರು, ಪೌಡ್ರ್ ಹಾಕಿ ಇಡತ್ತಿದ್ರು. ಪೌಡ್ರ್ ಹಾಕಿಟ್ರೆ ಏನಾತ್ರಿ, ಅದು ಹಿಂದಾಡಿ ಅವ್ರೇನು ಬೆಳ್ಸಕ್ಕೆ ಹೋದ್ರಲ್ರಿ, ಅವಾಗ ಫಂಗಸ್ ಅದು ಬಂದ್ರಿ, ಫಂಗಸ್ ಬಂತು ಅವು ಕೆಡಾಕತ್ರು. ಅದಕ್ಕೇನೈತ್ರಿ, ಸ್ಟಾರ್ಟಿಂಗ್ ಏನೈತ್ರಿ, ಗೊಂಜಾಳ ಅದು ಪೂರ್ತಿ ಸೆಲೆಕ್ಟ್ ಮಾಡೋದು. ಈಗೇನು ನೀವು ತೊಗೊಂಬಂದಿರಲ್ರಿ ಚಲೋ ಅದಾವ್ರಿ. ಇದು ಈಗ ನೆನೆ ಇಟ್ಟ ಮೇಲೆ ಅದು ಒಂದು ಸ್ವಲ್ಪ ದಪ್ಪ ಹಾಕಾವ್ರಿ, ಮತ್ತು ಮೊಳಕೆ ಅದು ಚಲೋ ಬರ್ತಾವೆ. ಕಸ ಅದು ಕಮ್ಮಿ ಐತ್ರಿ, ದಪ್ಪ ಕಸನ ಐತ್ರಿ, ಬಾಕಿ ಅಂತಿ ನಾರ್ಮಲ್ ಚಲೋನ ಐತ್ರಿ. ಇವನೇನು ಮಾಡಿದ್ರಿ, ಫಸ್ಟ್ ನೀವು ಕಸ ಅದು ತೆಗಿಯೋಕೆ ಫಸ್ಟ್ ಚೆನ್ನಾಗಿ ತೊಳಿದ್ರಿ. ತೊಳಿ ಮುಂದದು ರೀ ಇಷ್ಟ ನೀರು ಹಾಕೊಂಡ್ರಿ, ಒಂದು ಸ್ವಲ್ಪ ರೀ ತೊಳ್ಕೋದ್ರಿ. ಇದು ನೋಡಿ ಈ ಟೈಪ್ ಕಸ ಬರ್ತೈತಿ. ಕಸ ಬಂದಿದ್ದು ಏನೈತ್ರಿ ಪೂರ್ತಿ ಹೊರಗೆ ತಕ್ಕೋದ್ರಿ. ನೋಡಿ ಮ್ಯಾಲೆ ಬರ್ತೈತಲ್ರಿ ಕಸ ರೀ, ಇದು ಹೊರಗಡೆ ಪೂರ್ತಿ ತಕ್ಕೊಂಡ ಬಿಡುದ್ರಿ. ಇದೇನು ಮೊಳಕೆ ಬರೋಲ್ರಿ, ಏನಿಲ್ರಿ ಇದು ಕಸದ್ರಿ, ಇದು ವೇಸ್ಟ ರೀ. ಇಲ್ಲಿ ಕೋಳಿ ಈಗ ಅದು ತಿಂತಾವ್ರಿ, ಇಲ್ಲೇ ಒಗದ್ ಬಿಡುದು. ಇದು ತೊಳಿ ಮುಂದೆ ಏನೈತ್ರಿ, ಒಂದು ಸ್ವಲ್ಪ ಉಪ್ಪು ಹಾಕೋದ್ರಿ, ಒಂದು ಸ್ವಲ್ಪ ರೀ, ಒಂದು ಚೂರು ರೀ. ಅಂದ್ರೆ ಈಗ ಸದ್ಯಕ್ಕೆ ಇದು ಒಂದು ಬಕೆಟ್ ಐತ್ರಿ, ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋದ್ರಿ, ಇಷ್ಟ ರೀ. ನೋಡ್ರಿ ಇಷ್ಟು, ಅಂದ್ರೆ ಒಂದು 4-5 kg ಎಷ್ಟು ಹಾಕಿರೂ ನಡೀತದೆ. ಜಾಸ್ತಿ ಹಾಕೋದು ಅವಶ್ಯ. ಚೆನ್ನಾಗಿ ಮಿಕ್ಸ್ ಮಾಡೋದ್ರಿ. ತೊಳಿದ್ರ ತೊಳಿ ಮುಂದೆ ಇದನ್ನ ಹಾಕೋದ್ರಿ, ಒಂದು ಸ್ವಲ್ಪ ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿ ಇವನ್ನೆಲ್ಲ ಕ್ಲೀನ್ ಮಾಡ್ಕೊಡಿ. ಆಮೇಲೆ ಏನೈತ್ರಿ, ಗೊಂಜಾಳ ಚೆನ್ನಾಗಿ ತಕ್ಕೋದ್ರಿ ಹೊರಗೆ. ಕಸ ಅದು ಪೂರ್ತಿ ಕ್ಲೀನ್ ಮಾಡಿದ್ಮೇಲೆ ಇದು ಪೂರ್ತಿ ಹಿಂಗೆ ಕ್ಲೀನ್ ಮಾಡೋದು. ಕ್ಲೀನ್ ಮಾಡಿದ್ಮೇಲೆ ಈಗಂತಿ ಕಸ ಇದ್ರೊಳಗೆ ಜಾಸ್ತಿ ಇಲ್ರಿ. ಕಸ ಇತ್ತಂದ್ರೆ ಒಂದು 2-3 ಸಲ ಕ್ಲೀನ್ ಮಾಡೋದ್ರಿ ಅದನ್ನು. ಜಾಸ್ತಿ ಕಸ ಇತ್ತಂದ್ರೆ, ಈಗ ಇದ್ರೊಳಗೆ ಜಾಸ್ತಿ ಕಸ ಇಲ್ರಿ, ಒಂದು ಸಲ ಕ್ಲೀನ್ ಮಾಡ್ರೆ ನಡೀತೈತಿ. ಇದನ್ನೇನೈತ್ರಿ, ಪೂರ್ತಿ ಒಂದು ಈ ಥರ ಏನೈತ್ರಿ. ಇನ್ನೊಂದು ಸ್ವಲ್ಪ ಬೇಕಾದ್ರೆ ನಿಮ್ಗೆ ಉಪ್ಪು ಹಾಕೋದು. ಅಂದ್ರೆ ಉಪ್ಪು ನೀವು ನೀರು ಚಲ್ಲಿದ್ರ, ಈಗ ನಾ ನೀರು ಚಲ್ಲಿಲ್ರಿ, ಅವನು ನೀರು ಚಲ್ಲಿದ್ರೆ ಉಪ್ಪು ಅದ್ರೊಳಗೆ ಐತ್ರಿ. ಈಗ ಆಲ್ರೆಡಿ ಉಪ್ಪು ಅದ್ರೊಳಗೆ ಐತಂದ್ರೆ ನೀವು ನೀರು ಉಪ್ಪು ಹಾಕೋದು ಅವಶ್ಯಕತೆ ಇಲ್ಲ. ಕಸ ತೆಗೋದೇನೈತ್ರಿ, ಇದನ್ನ ಒಂದು ಏನೈತ್ರಿ 24 ತಾಸು ನೆನೆ ಇಟ್ಬಿಡೋದು. ಈಗ ಪೂರ್ತಿ ನೆನೆ ಇಟ್ಬಿಡೋದು. ನೆನೆ ಇಟ್ಟದ ಮೇಲೆ ಏನಾಕೈತ್ರಿ, ಇದು ಈ ಥರ ಹಿಂಗೆ ದಪ್ಪ ಹಾಕವ್ರಿ. ಇಲ್ಲಿ ಇವು ನೆನೆ ಇಟ್ಟ ಮೇಲೆ ನೋಡ್ರಿ, ಇವು ಈ ಥರ ಈಗ ನೀವು ಹೆಂಗೆ ನೆನೆ ಇಟ್ಟಿದ್ರಲ್ರಿ ದಪ್ಪ ಹಾಕವ್ರಿ. ಮೊದ್ಲಿನ ಕಾಳು ಒಂದು ಸ್ವಲ್ಪ ಸಣ್ಣದಾವ್ರಿ, ಇವು ಒಂದು ಸ್ವಲ್ಪ ಹಿಂಗೆ ದಪ್ಪ ಹಾಕವ್ರಿ. ದಪ್ಪ ಆದ್ಮೇಲೆ ಇವನೇನು ಮಾಡೋದ್ರಿ, ಇದು 24 ತಾಸು ನೆನೆ ಇಟ್ಟಿರಿ. ತೊಳೆದ 1ನೇ ದಿನ ಪೂರ್ತಿ ನೆನೆ ಇಟ್ಟಿರಿ. ಪೂರ್ತಿ ಇದು ನೆನೆ ಇಡಾಕ್ನು ನೀರು ಏನೈತ್ರಿ ಜಾಸ್ತಿ ತುಂಬಿಡ್ಬೇಡ್ರಿ. ಮತ್ತು ನೀರು ನಿಮ್ಗೆ ಅನುಕೂಲ ತಕ್ಕಂಗ್ರಿ. ಈಗ ನೋಡ್ರಿ ಇದ್ರೊಳಗೆ ಎಷ್ಟು ಒಂದು kg ಅದಾವ್ರಿ, ಅವು 1 kg ಸುಮಾರು ಅಷ್ಟೇ ರೀ. ಅದ್ರಾಗ ಒಂದು ಸ್ವಲ್ಪ ನೀರು ಜಾಸ್ತಿನೂ ನೀರು ತುಂಬಿಡ್ಬೇಡ್ರಿ, ಯಾಕಂದ್ರೆ ನೆನೆನೂ ಜಾಸ್ತಿ ಇದಾಗಬಾರ್ದು. ಈಗ ನೀವು ಬುಟ್ಟ್ಯಾಗ ಏನು ತುಂಬಿಟ್ಟಿರಲ್ರಿ ರೆಗ್ಯುಲರ, ಅದು ಹಂಗಿಟ್ರೆ ನಡೀತೈತಿ. ಹಿಂದಾಡಿ ಏನೈತ್ರಿ, ಒಂದು ಗೋಣಿ ಚೀಲ ತೊಗೋದ್ರಿ. ಗೋಣಿ ಚೀಲದಾಗ್ರಿ ನೀರು ಇದ್ರೊಳಗೆ ಬಸ್ಸದ್ ಬಿಡುದ್ರಿ. ಅದನ್ನು ಇದು ಈ ಟೈಪ್ ಗೋಣಿ ಚೀಲ ತೊಗೊಂಡ್ರಿ. ಹೆಂಗ್ರಿ, ಹಾಂ ಟ್ರೇದಾಗ ಹಾಕೋಕ್ಕಿಂತ ಮೊದ್ಲೇ ರೀ, ಇದು 2ನೇ ಪ್ರೊಸೆಸ್ ರೀ. ನೀವು 24 ತಾಸು ನೆನೆ ಇಟ್ರಿ. ಹಾಂ 24 ತಾಸು ನೆನೆ ಇಟ್ರಿ. ಈಗ ಅಲ್ಲಿ ನೆನೆ ಇಟ್ಟ ಮೇಲೆ ಹಿಂಗೆ ದಪ್ಪ ಆಗಿರ್ತಾವ್ರಿ. ದಪ್ಪ ಆಗಿದ್ದು ಕಾಳು ಇದ್ರೊಳಗೆ ಹಾಕಿಡುದ್ರಿ. ಇದ್ರೊಳಗೆ ಏನೈತ್ರಿ, ಪೂರಾ ನೀರು, ಈಗ ನೀರಂತ ಇದ್ರೊಳಗೆ ಬುಟ್ಟಿ ಆಗಿಲ್ರಿ, ನೀರು ಇದ್ರೊಳಗೆ ನೆನೆ ಹಂಗ್ರಿ
ಪೂರಾ ಇಟ್ಬಿಡುದು. ಈಗ ನಾ ಒಂದು ಸ್ವಲ್ಪ ಕಮ್ಮಿ ಕಾಳು ತೊಗೊಂಡೇನ್ರಿ, ನಿಮ್ಗೆ ಉಪಯೋಗ ತಕ್ಕಂಗ್ರಿ ಇದನ್ನ ಮಾಡೋದು. ಹಿಂಗೆ ಈಗ ಇದಕ್ಕೇನೈತ್ರಿ, ಮೊಳಕೆ ಕಟ್ಟಾಕಿ ಈಗ ಮನ್ಯಾಗನು ಲೇಡೀಸ್ ಏನ್ ಮಾಡ್ತಾರೆ, ಒಂದ್ ಸ್ವಲ್ಪ ಕಾವು ಆಗ್ಲಿ ಅಂತ ಅದ್ರ ಮೇಲೆ ಬುಟ್ಟಿ ಮುಚ್ಚಿಡ್ತಾರೆ. ಅದನ್ನೇನ್ ಮಾಡೋದ್ರಿ, ಹಿಂಗ ಮುಚ್ಚಿರಿ, ಇದ್ರ ಮೇಲೆ ಬೇಕಾದ್ರೆ ಇದನ್ನ ಬುಟ್ಟಿ ಉಲ್ಟಾ ಮಾಡಿ ಹಿಂಗೆ ಇಟ್ಬಿಡೋದ್ರಿ. ಈಗ ಇದೈತಲ್ರಿ, ಈಗ ಇದ್ರೊಳಗೆ ನೀರೆಲ್ಲ ಇವಾಗ್ಯಾವ್ರಿ ಬಸ್ದವ್ರಿ, ಹಿಂಗೆ ಇದನ್ನ ಬುಟ್ಟಿರಿ ಮುಚ್ಚಿಟ್ಬಿಡೋದ್ರಿ. ನಡಕ್ ಒಂದ್ ಸ್ವಲ್ಪ ನೀರು ಹಾಕೊಂತ ಇರೋದ್ರಿ, ಹಿಂಗೈತಲ್ರಿ, ಹಿಂಗ್ ನೀರ್ರಿ ಒಂದ್ ಸ್ವಲ್ಪ ಹಾಕೊಂತಾರಿ. ಅಂದ್ರ ಹಾ ಇದು 24 ತಾಸು ಇಡುದ್ರಿ. ಹಾ ಈಗ ಒಣಗಿರ್ತೈತಲ್ರಿ, ಒಣಗಿರ್ತಂದ್ರ ಒಂದ್ ಸ್ವಲ್ಪ ಹಿಂಗ ನೀರ್ ಜಾಸ್ತಿ ನೀರ್ನು ಅದ್ರೊಳಗ ಹಾಕ್ಬಾರ್ದು. ಹಾ ಹಾ 24 ತಾಸು ನೆನೆ ಇಟ್ರಿ, 24 ತಾಸು ಇದ್ರೊಳಗೆ ಇಡುದ್ರಿ ಗೋಣಿ ಚೀಲ. ಅವಾಗ ಇದೇನೆ ತೊಯ್ದು ಇದು ಒಣಗಿರ್ತೈತ್ರಿ ಒಂದ್ ಸ್ವಲ್ಪ. ಈಗ ಬಿಸಿಲು ಜಾಸ್ತಿ ಇದ್ದಾಗ್ರಿ ಒಣಗಿ ಬಿಡ್ತೈತ್ರಿ ಚೀಲ. ನಡಕ್ ಒಂದ್ ಸ್ವಲ್ಪ ಹಿಂಗ್ ತೋಯ್ಸಿ ಬಿಡುದ್ರ ಚೀಲಾನ ರೀ. ಚೀಲ ತೋಯ್ಸಿ ಹಿಂಗ್ ಇಟ್ಟು ಬಿಡುದು. ಕಾವ್ ಹಾಕೈತ್ರಿ, ಕಾವಾಗಿ ಮೊಳಕೆ ರೆಡಿ ಆಗಿರ್ತೈತಿ. ಮೊಳಕೆ ರೆಡಿ ಆದ್ಪಟ್ಟಿಗೆ ಏನೈತ್ರಿ, ಟ್ರೇ ತಗೋದ್ರಿ. ಫಸ್ಟ್ ಟ್ರೇ ರೀ, ಸ್ಟಾರ್ಟಿಂಗ್ ಟ್ರೇ ಉಪಯೋಗ ಮಾಡಿದಾಗ ತಗೊಂಡಾಗ ಏನೈತ್ರಿ, ಇವನ್ನೆಲ್ಲ ಸ್ಕ್ರೂ ಡ್ರೈವರ್ಲೆ ಕ್ಲೀನ್ ಮಾಡ್ಕೋದ್ರಿ. ಟೆಸ್ಟರ್ ಐತ್ರಿ, ಸ್ಕ್ರೂ ಡ್ರೈವರ್ಲಿ ಏನೈತ್ರಿ, ಹೋಲ್ ಇವು ಕ್ಲಿಯರ್ ಇರ್ಬೇಕ್ರಿ. ಇದ್ರೊಳಗೆ ನೀರ್ ನಿಂತ್ರೆ ಏನಾಕೈತ್ರಿ ಸರ, ಫಂಗಸ್ ಆಗ್ಬಿಡ್ತೈತಿ, ಬೂಸರ್ ಬಂದ್ಬಿಡ್ತೈತಿ, ವಾಸನೆ ಬರ್ತೈತಿ, ನೀರ್ ಪಾಸ್ ಆಗ್ಬಾರ್ದು. ಇದ್ರೊಳಗೆ ಜಾಸ್ತಿ ನೀರ್ನು ನಿಂದಿರ್ಬಾರ್ದ್ರಿ, ಮತ್ ನೀರ್ ಎಕ್ದಮ್ ಕಡಿಮೆನೂ ಆಗ್ಬಾರ್ದು, ಹಂಗೈತಿರಿ. ನೀರ್ ಎಕ್ದಮ್ ಅದಕ್ಕೆ ಏನೈತಿ ಅಷ್ಟ ಬೇಕ್ರಿ. ಈಗ ಸ್ಟಾರ್ಟಿಂಗ್ ನೀವೇನ್ ಮಾಡ್ತಿರ್ತೀರಲ್ರಿ, ಅವಾಗ ಕಲ್ಕೋದ್ರಿ ನೀರ್ ಬರೋಬ್ಬರಿ ಬೀಳಾತೈತೋ ಇಲ್ಲೋ ಏನ ಹೆಂಗ ಅಂತ ಇದನ್ನ ಹಾಕೋದು. ಈಗೇನೈತ್ರಿ, ಮಾಮೂಲಿ ಇವನ್ನ ಗೋಣಿ ಚಿಲ್ಲಾಗಿ ಈಗ ಮೊಳಕೆ ಬಂದಾವ ಅಂತ ತಿಳ್ಕೊರಿ. ನೀವು ಮೊಳಕೆ ಬಂದಿದ್ದು ಕಾಳಿಲ್ರಿ ಈಗ ನಮ್ಗೆ, ಈಗ ಇದ್ರೊಳಗೆ ಮೊಳಕೆ ಬಂದಾವ ಅಂತ ತಿಳ್ಕೊರಿ. ನೀವು ಇದನ್ನ ಚೀಲ ಏನೈತ್ರಿ, ಇಷ್ಟ ಇದನ್ನ ಹಾಕ್ಬಿಡುದ್ರಿ. ಅದು ಹಾಕು ಮುಂದೆ ಏನೈತ್ರಿ, ಈಗ ಮೊಳಕೆ ಬಂದಿರ್ತಾವಲ್ರಿ, ಇದು ಚಿಲ್ದಾಗ ಸಿಕ್ಕೊಂಡಿರ್ತಾವ್ರ, ಅವಾಗ ಒಂದ್ ಸ್ವಲ್ಪ ಸಾವಕಾಶ ಮೊಳಕೆ ಮುರಲ್ದಂಗ್ರಿ ಸಾವಕಾಶ ಹಾಕುದ್ರಿ. ಅಂದ್ರೆ ಏಕ್ದಮ್ ನೀವ್ ಹಿಂಗ ಇದನ್ನ ಹೊಳಸ್ಬೇಡ್ರ, ಅದನ್ನ ಚೀಲ ಹಿಂಗ್ ಸಾವಕಾಶ ಏನೈತ್ರಿ ತೆಗೆದು ಹಾಕೋದ್ರಿ. ಟ್ರೇ ಕ್ಲೀನ್ ಮಾಡಿರಿ. ಇದು 3ನೇ ದಿನ ರೀ. ಈಗ 1ನೇ ದಿನ ಏನ್ ಮಾಡಿರಿ, ನೆನೆ ಇಟ್ರಿ 24 ತಾಸು ರೀ. 24 ತಾಸು ಗೋಣಿ ಚೀಲ ಬುಟ್ಟಿ ಮುಚ್ಚಿಟ್ಟಿರಿ. ಈಗ ಇದು 3ನೇ ದಿನ ಏನೈತ್ರಿ, ಇದ್ರೊಳಗೆ ಇಡೋದು. ಇದ್ರೊಳಗೆ ಇಡುವಾಗ ಏನೈತ್ರಿ, ಇಲ್ಲಿ ಹಾಕಿರ್ತೀರಿ ನೀವು, ಅವಾಗ ಪೂರ್ತಿ ಸಮವಾಗಿರ್ಬೇಕ್ರಿ. ಒಂದ್ರ ಮೇಲೆ ಒಂದ್ ಬೀಳ್ಬಾರ್ದು, ಒಂದ್ರ ಮೇಲೆ ಇಷ್ಟ ಆಗ್ಬಾರ್ದು. ಇಷ್ಟ ಹಾಕಿ ಒಂದ್ ಸ್ವಲ್ಪ ಹಿಂಗೆ ಜಾಸ್ತಿನೂ ಜೋರ್ ಮಾಡ್ಬಾರ್ದು, ಇಷ್ಟ ಎಳಗಾಡ್ಸ್ರಿ ಇಟ್ಬಿಡುದು. ಈಗ ನೋಡ್ರಿ, ಇಲ್ಲಿ ಖಾಲಿ ಐತಲ್ರಿ, ಇಲ್ಲಿ ಹಾಕುದ್ರಿ ಇನ್ನ ಸ್ವಲ್ಪ ಹಾಕಿರಿ. ಇದನ್ನ ಟ್ರೇ ಏನೈತ್ರಿ, ನೀರ್ ಹಿಂಗ್ ಈ ತಳಗ ಹೆಂಗಲ್ ಇರ್ತೈತಿ ನೋಡ್ರಿ, ಇಲ್ಲ ಐತಲ್ರಿ. ಹಾ, ಇದು ನೀರ್ ಬೀಳಾಕ ಇರ್ತೈತ್ರ. ನೀವು ಇದಕ್ಕೆ ಮೇನ್ ಹೋಲ ಕ್ಲಿಯರ್ ಇರ್ಬೇಕ್ರಿ, ಹೋಲ್ ಕ್ಲಿಯರ್ ಇರ್ಬೇಕ್ರಿ. ಇದನ್ನ ಟ್ರೇ ದಿನ ಇಡೋದ್ರಿ. ಈಗ ನಿಮ್ದು 24 ಟ್ರೇ ಇತ್ತಂದ್ರ ದಿನ 3 ಟ್ರೇ ಇಡೋದ್ರಿ. 48 ಟ್ರೇ ಮಷಿನ್ ಇತ್ತಂದ್ರ ದಿನ 6 ಟ್ರೇ ಇಡೋದ್ರಿ. 6 ಟ್ರೇ ತಕ್ಕೋದ್ರಿ, 6 ಟ್ರೇ ಇಡೋದ್ರಿ. ಈಗ ಸ್ಟಾರ್ಟಿಂಗ್ ಮಷಿನ್ ಅಷ್ಟೇ ನಿಮ್ಗೆ ದಿನ ಹುಲ್ ಸಿಗೋಲ್ರಿ. ಒಂದ್ಸಲ ನೀವು ಇಡಾಕ್ ಚಾಲು ಮಾಡ್ರಿ ಅಂತ ತಿಳ್ಕೊರಿ. ಈಗ ಇಟ್ರಿ ಇದನ್ನ ಟೈಮಿಂಗ್ ಇಟ್ಬಿಡುದ್ರಿ. ಬಿಸಿಲಾಗ ಏನೈತ್ರಿ 1 ತಾಸಿಗೆ 30 ಸೆಕೆಂಡ್ ಇಡೋದ್ರಿ. ಈಗ ಮಳೆಗಾಲದಾಗ ಏನೈತ್ರಿ 2 ತಾಸಿಗೆ 30-40 ಸೆಕೆಂಡ್ ಇಡೋದ್ರಿ, 2 ತಾಸಿಗೆ. ಮತ್ತು ಅವಾಗ ಮಳೆಗಾಲದಾಗ ಏನೈತ್ರಿ ರಾತ್ರಿ ಮಷಿನ್ ಬಂದ ಇಟ್ಬಿಡೋದ್ರಿ. ಈಗ ಬ್ಯಾಸಿಗೆಯಾಗಿ ಪೂರ್ತಿ 24 ತಾಸು ಮಷಿನ್ ಸ್ಟಾರ್ಟ್ ಇಡೋದು. ಇದ್ರ ಟೈಮಿಂಗ್ ಸೆಟ್ಟಿಂಗು ಏನೈತ್ರಿ, ಮತ್ತು ಬೇರೆ ವಿಡಿಯೋ ಅದಾವ್ರಿ, ಅವನ್ನೆಲ್ಲ ನಿಮ್ಗೆ ಕಳಿಸ್ತೇವ್ರಿ ನಾವು. ಈಗ ಸದ್ಯಕ್ಕೆ ಹಿಂಗೆ ಇದನ್ನ ಇಡೋದ್ರಿ. ಹಿಂಗಿಟ್ರಿ ನೀವು ಟ್ರೇದಾಗ ಇದನ್ನ ಇಟ್ಟಿರ್ತೀರಿ. 4 ನಿಮ್ದು 48 ಟ್ರೇ ಇತ್ತಂದ್ರೆ 6 ಟ್ರೇ ತುಂಬಿಡೋದ್ರಿ. ದಿನ 6 ಟ್ರೇ ಇಟ್ಟಿರ್ತೀರಿ. ಸೋಮವಾರ ಇಡ್ತೀರಿ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ ಇಡ್ತೀರಿ ಲಾಸ್ಟ್. ಇಟ್ಟ ಮೇಲೆ ಏನೈತ್ರಿ, ಸೋಮವಾರ ನಿಮ್ಗೆ ಒಂದು ರೆಡಿ ಇರ್ತೈತ್ರಿ. ಅದನ್ನ ಹುಲ್ ತಕ್ಕೋದ್ರ, ಹುಲ್ ತೆಗೆದು ಏನು ಮಾಡಿದ್ರಿ, ಇಂಥದ ಬುಟ್ಟಿಯಾಗ್ರಿ ಪೂರ್ತಿ ಟ್ರೇ ತೊಗೊಂಡು ಅಡ್ಡಾಡ್ಬೇಡ್ರಿ ಅವ್ನು. ಇದು ಪೂರ್ತಿ ಬುಟ್ಟಿ ಒಳಗೆ ಹಿಂಗೆ ಖಾಲಿ ಮಾಡ್ಕೋರ. ಖಾಲಿ ಮಾಡ್ಕೊಂಡ್ರಿ ಟ್ರೇ ನೀವು ಒಂದೊಂದು ಹಸುಗೆ ಏನೈತ್ರಿ ಒಂದೊಂದು ಟ್ರೇ ಕೊಡೋದ್ರಿ. ಒಂದು ಪೂರ್ತಿ ಹಿಂಗೆ ಬ್ರೆಡ್ ಗತೆನೇ ಬರ್ತೈತ್ರ. ಅದ್ರದ್ದು ಫೋಟೋ ವಿಡಿಯೋ ನಿಮ್ಗೆ ಕಳಿಸ್ತೀನಿ ರೀ ನಾನು. ಅದು ಬ್ರೆಡ್ ಗತೆನೇ ಬರ್ತೈತ್ರಿ, ಬ್ರೆಡ್ ಸಮೇತ ಹಾಕ್ಬಿಡೋದು. ಇದಕ್ಕೆ ನೀವು ಮಣ್ಣು ಹಾಕೋದು ಅವಶ್ಯಕತೆ ಇಲ್ಲ, ಕೆಮಿಕಲ್ ಹಾಕೋದು ಅವಶ್ಯಕತೆ ಇಲ್ಲ. ಈಗೇನೈತ್ರಿ, ಬೆಳಗ್ಗೆ ನೀವು ತುಂಬಿಡ್ತೀರಿ ಕಾಳು, ಸಂಜೆ ಮುಂದೆ ತಕ್ಕೋತೀರಿ. ಸಂಜೆ ಮುಂದೆ ಏನು ಹಾಲು ಕೊಡ್ತಿರ್ತಾವಲ್ರಿ ಹಸುಗಳು, ಅದಕ್ಕೆ ಕೊಟ್ಬಿಡೋದು. ಇಲ್ಲ ನಾರ್ಮಲ್ ಕರ ಅದು ಇರ್ತಾವ್ರಿ, ಅದಕ್ಕೆ ಅರ್ಧ ಟ್ರೇ ಕೊಡೋದು. ಪೂರ್ತಿ ಒಂದೊಂದು ಟ್ರೇ ತಿನ್ನಿಸ್ಬಾರ್ದು. ಈಗ 6 kg ಬರ್ತಾವ್ರಿ. ಹಾ, ಈಗಿದು ಅಂದಾಜು ನೀವು ಒಂದು 800 ಗ್ರಾಮ್ ಅಂತ ತಿಳ್ಕೊರಿ.
800 ಗ್ರಾಮ್ 1 kg ಹಾಕಿರಂತ ತಿಳ್ಕೊರಿ. ಇದು ಪೂರ್ತಿ ಹುಲ್ ಬೆಳೆದ್ಮೇಲೆ ಏನೈತ್ರಿ 6ದಿಂದ 10 kg ಮಟ್ಟ ಬರ್ತೈತ್ರಿ. ಒಂದ್ ಇದನ್ನ ಟ್ರೇ ತೆಗೆದು ಹಾಕ್ಬಿಡ್ರಿ. ಹಾ, ಈಗೇನೈತ್ರಿ ನೀವು ಇದನ್ನ ಟ್ರೇ ಬುಟ್ಟ್ಯಾಗ ಖಾಲಿ ಮಾಡಿರ್ತೀರಿ. ಬ್ರೆಡ್ ಅದು ಬ್ರೆಡ್ ಬಂದಿರ್ತೈತಿ. ಆ ಬ್ರೆಡ್ ಪೂರ್ತಿ ಒಂದು ಎಮ್ಮಿಗೆ ಒಂದು ಹಸುಗೆ ಹಾಕಿ. ಹಾ ಹಾ, ನಿಮ್ ಯೂಸ್ ಪ್ರಕಾರ ನಿಮ್ಗೆ ಎಷ್ಟು ಬೇಕಾದನ್ನ ತಕ್ಕೋರಿ. ಒಂದ ಟೈಮ್ ಹಾಕುದ್ರಿ ಅದನ್ನ. ಈಗ ಸ್ಟಾರ್ಟಿಂಗ್ ಅದಕ್ಕೆ ರೋಡ ಆಗೋ ಮಟ್ಟ. ಈಗ ಸ್ಟಾರ್ಟಿಂಗ್ ಒಂದೊಂದ್ ಏನ್ ಹಾಕಲ್ರಿ, ಹಸುಗಳು ತಿಂತಾವ್ರಿ, ಒಂದೊಂದ್ ತಿನ್ನಲ್ರಿ. ಈಗ ಒಂದ್ಸಲ ರೋಡ ಆತಂದ್ರಿ ಇದನ್ನ ಹಾಕ್ಲಿ ಅಂದ್ರೆ ಊಟನ ಬಾಕಿ ಒಣ ಹುಲ್ಲದನ್ನು ತಿನ್ನಲ್ಲ ಅಲ್ರಿ, ಹಂಗ ಹಾಕಿ. ಅದಕ್ಕೇನೈತ್ರಿ ನಾರ್ಮಲ್ ಇದನ್ನ ಏನೈತ್ರಿ ಸಂಜೆ ಟೈಮ್ ಹಾಕೋದ್ರಿ. ಈಗ ನಿಮ್ದು ರೂಟೀನ್ ಏನೈತ್ರಿ, ನಾರ್ಮಲಿ ಮುಂಜಾನೆ ಏನ್ ಹಾಕ್ತಿರಿ ನೀವು? ಇಂಡಿ ಹಾಕ್ತಿರಿ. ಮತ್ ಮಧ್ಯಾಹ್ನ ಏನಾರ ಹಾಕ್ತಿರೇನ್ರಿ? ಡೈರೆಕ್ಟ್ ಸಂಜಿಕ್ ಏನ್ ಹಾಕ್ತಿರಿ? ಹಾಕ್ತಿರಿ. ಸಂಜೆ ಮುಂದೆ ಏನೈತ್ರಿ ನುಚ್ಚು ಅವನ್ನೆಲ್ಲ ಏನೈತ್ರಿ ಬಂದ್ ಮಾಡ್ಬಿಡುದು. ಸಂಜಿಕ್ ಇದನ್ನ ಹೈಡ್ರೋಫೋನಿಕ್ ಹುಲ್ ಹಾಕುದು. ಇದ್ರಲ್ಲಿ ಹಾಲು 1.5 ಲೀಟರ್ ಹೆಚ್ಚು ಹಾಕೈತ್ರಿ. 1.5 ಲೀಟರ್ದಿಂದ 2 ಲೀಟರ್ ಹೆಚ್ಚು ಹಾಕೈತ್ರಿ. ಫ್ಯಾಟ್ 1 ಪಾಯಿಂಟ್ದಿಂದ 2 ಪಾಯಿಂಟ್ ಹೆಚ್ಚು ಹಾಕೈತಿ. ಇದೆಲ್ಲ ರೈತರ ಹೇಳತ್ತೇನ್ರಿ ನಿಮ್ಗೆ. ಮತ್ತೇನೈತ್ರಿ, ಜ್ವರ ಅದು ಬರೋಲ್ರಿ. ಈಗ ಬಿಸಿಲಾಗ ಏನ್ ಆಕೈತ್ರಿ, ಜ್ವರ ಬರೋದು, ಎಮ್ಮಿ ಹಸುಗಳ ಭಾಳ ಪ್ರಾಬ್ಲಮ್ ಆಕೈತಿ. ಅದೆಲ್ಲ ಬಾಡಿ ಟೆಂಪ್ರೇಚರ್ ಇದೇನೈತ್ರಿ ಮೇಂಟೈನ್ ಆಗಿರ್ತೈತಿ. ಅದು ಎಲ್ಲ ಇದು ಟೆಂಪ್ರೇಚರ್ ಮೇಂಟೈನ್ ಆಕೈತಿ. ನಾರ್ಮಲಿ ನೀವು ಏನು ಸಂಜೆ ಮುಂದೆ ಏನು ಇಂಡಿ ಹಾಕ್ತಿರಲ್ರಿ, ಅದನ್ನ ಬಂದ್ ಮಾಡುದು. ಅಲ್ಲೇ ನಿಮ್ದು ಏನಿಲ್ಲ ಅಂದ್ರೆ 30-40% ಉಳಿತಾಯ ಆಕೈತಿ. ಮತ್ತು ಬಾಕಿ ಕೆಮಿಕಲ್ ಆಗಲಿ ಅವನು ಏನು ಹಾಕೋದು ಅವಶ್ಯಕತೆ ಇಲ್ಲ. ಸಂಜೆ ಮುಂದೆ ಇದನ್ನ ಹಾಕುದ್ರಿ, ಮತ್ತು ಬೆಳಗ್ಗೆ ತುಂಬಿಡೋದ್ರಿ. ಈಗೇನೈತ್ರಿ, ಈಗಂತಿ ನೀವು ಸ್ವತಃ ಮಾಡತ್ತಿರೋದು. ಇನ್ನೊಬ್ಬರೊಬ್ಬರೊಬ್ಬರು ಏನು ಮಾಡ್ತಾರೆ, ಲೇಬರ್ ಹಚ್ಚಿರ್ತಾರೆ. ಲೇಬರ್ಗೆ ಯಾವಾಗೂ ನೀವು ದಿನಪ್ಪ ಇವತ್ತು 24 ಟ್ರೇ ತುಂಬಿಡ ಹಿಂಗದು ಕೆಲಸ ಹಚ್ಚಬೇಡ್ರಿ. ಏನೈತಿ, ದಿನ ನಿಮ್ದು 24 ಟ್ರೇ ಇತ್ತಂದ್ರೆ 3 ಟ್ರೇ ಇಡ್ರಿ. 48 ಟ್ರೇ ಮಷಿನ್ ಇತ್ತಂದ್ರೆ 6 ಟ್ರೇ ಇಡ್ರಿ. ಅಷ್ಟೇ ರೀ. ಅವು ಲೇಬರ್ಗೆ ನೀವು ಪೂರ್ತಿ 24 ಟ್ರೇ ತುಂಬಿಡ್ರಿ ಅಂತ ಹೇಳಿರಂದ್ರೆ ಬೇಸರ ಮಾಡ್ಕೋತಾರೆ. ಬೇಸರ ಮಾಡಿ ಮಷಿನ ಕೆಟ್ಟೈತೆ ಅಂತ ಹೇಳ್ಬಿಡ್ತಾರೆ. ಹಿಂಗೆ ಪ್ರಾಬ್ಲಮ್ ಆಗ್ಯಾವ್ರಿ. ಅದಕ್ಕೇನೈತ್ರಿ, ಇದನ್ನ ಉಪಯೋಗ ಮಾಡುವಾಗ ಸ್ಟಾರ್ಟಿಂಗ್ ಈಗ ಇದನ್ನ ಹಾಕಿರ್ತೀರಿ. ಒಂದು ವಾರ ಏನೈತ್ರಿ ನಮ್ಗೆ ಫೋಟೋ ವಿಡಿಯೋ ಕಳಿಸ್ಕೊಂತೇವೆ. ಸರ್ ಹಿಂಗೆ ಪ್ರಾಬ್ಲಮ್ ಆಗೈತ್ರಿ, ಟೈಮ್ ಸೆಟ್ಟಿಂಗ್ ಹೆಂಗೆ ಮಾಡೋದ್ರಿ, ಸರ್ ಒಣಗಾತಾವ್ರಿ, ಸರ್ ಇಷ್ಟು ಬರತಾವ್ರಿ, ಸರ್ ಈ ಸೈಡ್ ಹಿಂಗೆ ಬರತಾವ್ರಿ, ಹಿಂಗೆ ಇದನ್ನು ವಿಡಿಯೋ ಕಳಿಸ್ಕೊಂತ ಇರೋದು. ನಮ್ಮ ವಾಟ್ಸಪ್ ಮೇಲೆ ನೀವು ಕಳಿಸ್ಕೊಂತ ಇದ್ರಿ ಅಂದ್ರೆ ನಾವು ನಿಮ್ಗೆ ಏನು ಹೇಳೋದು ಇಲ್ಲ ಅಂದ್ರೆ ವಾಯ್ಸ್ ಮೆಸೇಜ್ ನಿಮ್ಗೆ ಕಳಿಸ್ತೀವಿ. ಇದ್ರೊಳಗೆ ಏನೈತ್ರಿ, ಮೇನ್ ಕಾಳಿಂದ ಐತ್ರಿ. ಕಾಳು ನೀವು ಹೆಂಗೆ ತೊಗೊಂಬರ್ತೀರಿ, ನೆನೆ ಇಟ್ಟ ಮೇಲೆ ಚಿಲ್ಲ ಹೆಂಗೆ ಇದನ್ನ ಪೂರ್ತಿ ಉಪ್ಪು ಹಾಕೋದು, ಒಂದು ಸ್ವಲ್ಪ ಉಪ್ಪು ಹಾಕೋದ್ರಿ, ಜಾಸ್ತಿನೂ ಉಪ್ಪು ಹಾಕೋಂಗಿಲ್ರಿ. ಈಗ ಇನ್ನೊಂದು ಏನು ಮಾಡ್ತಾರೆ, ಒಬ್ರೊಬ್ರು ತುಂಬಿಟ್ಟು ಬಿಡ್ತಾರೆ. ಸ್ಟಾರ್ಟಿಂಗ್ ಏನು ಮಾಡಿಬಿಡ್ತಾರೆ, ಇದು ಒಂದೇ ಟ್ರೇದಾಗ 2 kg ಹಾಕಿಬಿಡ್ತಾರೆ. ಏನು ಪ್ರಾಬ್ಲಮ್ ಆಕೈತ್ರಿ ನೀವೇ ಹೇಳ್ರಿ. ಬೂಸರ್ ಬರ್ತೈತಿ. ಇವು ತಳಗಿನೂ ಕಾಳು ಅಲ್ಲೇ ಮುಗ್ದ ಬಿಡ್ತಾವ್ರು, ಮ್ಯಾಲಿನೂ ಕಾಳು ಬರ್ತಾವ್ರಿ. ಹಂಗೆ ಹಾಕಬಾರ್ದು. ಹಿಂಗೆ ಪೂರ್ತಿ ರೀ ಸಮವಾಗಿರಿ ಹಿಂಗೆ ಹಾಕಿ ಇಟ್ಬಿಡು ಅಂದ್ರೆ ಅದು ಬ್ರೆಡ್ನು ಚಲೋ ಆಗಿರ್ತೈತ್ರಿ, ಹುಲ್ನು ಚಲೋ ಬೆಳೆದಿರ್ತೈತಿ. ಈಗ ನಾ ಮ್ಯಾಕ್ಸಿಮಮ್ ನೋಡಿದ್ರೆ 12 ಇಂಚಿಂದು ಬಂದೈತಿ, 7 ಇಂಚಿಂದು ಬಂದೈತಿ, 10 ಇಂಚಿನೂ ಬಂದವ್ರಿ. KGದಾಗ ನೋಡ್ರಿ ಒಂದು 6 kgದು ನೋಡೇನ್ರಿ, 10 kgದು ನೋಡೇನ್ರಿ. ಅದಕ್ಕೆ ನಾವು 6 10 kg ಹೇಳ್ತೇವೆ. ಒಬ್ರೊಬ್ರು ಸಣ್ಣ ಕಾಳು ಇರ್ತಾವ್ರಿ, ಅವ್ರು 4-5 kgನೇ ಬಂದಿರ್ತಾವ. ಇವು ಆರಾಮ್ಶ್ರೀ ಒಂದು 7 kg ಬರ್ತಾವ್ರಿ ನನ್ನ ಪ್ರಕಾರ ನೋಡಿರಿ. ಟ್ರೈನ್ ದಿನ ಇಡೋದ್ರಿ, ಸಂಜೆ ಮುಂದೆ ಮಾಡೋದು ಇದ್ರಿ. ಹಾ, ಒಂದ್ರಿ ಒಂದ್ ಹಾಕೈತಿ ಅಂದ್ರೆ ಇದೇನ್ ಹಾಕಿದ್ರಿ. ಈಗ ಸ್ಟಾರ್ಟಿಂಗ್ ನಿಮ್ಗೆ ಎನ್ಸಾಕ್ರಿದ ಮೊಳಕೆ ಬಂದ್ಮೇಲೆ ಇದ್ರ ಮೇಲೆ ಎನಿಸ್ಬೇಡ್ರಿ ನೀವು. ಮೊಳಕೆ ಬಂದ್ಮೇಲೆ ಏನೈತ್ರಿ, ಟ್ರೇ ತುಂಬಾಕಂತ ಇದನ್ನ ಮಾಡ್ರಿ. ಫಸ್ಟ್ ನೀವು ನೆಡಿ ಇಡುವಾಗ ಏನೈತ್ರಿ ಇದನ್ನ ಉಪಯೋಗ ಮಾಡ್ರಿ. ಯಾಕಂದ್ರೆ ಈಗ ನೀವು ಮೊಳಕೆ ಈಗ ನೀವು ಸ್ಟಾರ್ಟಿಂಗ್ ತೊಗೊಂಡಿರ್ತೀರಿ 800 ಗ್ರಾಮ್ ತುಂಬಿರ್ತೈತ್ರ ಅದ ನೀವು ಮೊಳಕೆ ಬಂದ್ಮೇಲೆ ತುಂಬಿಸಿರ 600 ಗ್ರಾಮ್ ತುಂಬಿರ್ತೈತಿ. ಯಾಕಂದ್ರೆ ಮೊಳಕೆ ಜಾಗ ತಗೋತೈತ ಅದಕ್ಕೆ. ಇದು ಪೂರ್ತಿ ಹುಲ್ ಇದನ್ನ ಮಾಡ್ರಿ, ಉಪಯೋಗ ಮಾಡ್ರಿ, ಚಲೋ ಐತ್ರಿ. ಮಷಿನ್ ಏನ ಕೆಟ್ಟಿಲ್ರಿ. ಮಷಿನ್ ಈಗ ಒಬ್ಬರೊಬ್ರು ಏನ್ ಮಾಡ್ತಾರ್ರಿ, ಬಿಟ್ಟಿ ಬೇಸರ ಮಾಡಿ ಮಷಿನ್ ಉಪಯೋಗ ಮಾಡೋದು ಬಿಟ್ಬಿಡ್ತಾರು. ಸಬ್ಸಿಡಿ ಒಳಗೆ ಮಷಿನ್ ಬಂದ್ಬಿಡ್ತೈತ್ರಿ, ಹಂಗ ತೊಗೊಂಡ್ ಇಟ್ಕೊಂಡ್ ಬಿಡ್ತಾರ್ರಿ. ಆದ್ರೆ ಉಪಯೋಗ ಮಾಡ್ರಿ. ಏನಾರ ಡೌಟ್ ಬಂದ್ರೆ ಕೇಳ್ಕೊರಿ. ಮಷಿನ್ ಏನಾರ ಪ್ರಾಬ್ಲಮ್ ಬಂದ್ರೆ ವಾರಂಟಿ ಇರ್ತೈತ್ರಿ, ಅದನ್ನ ಕ್ಲೇಮ್ ಮಾಡ್ಕೋದ್ರಿ. ಮತ್ತು ಮಷಿನ್ ವೈಶಿಷ್ಟ್ಯ ಏನೈತಂದ್ರೆ ಕಮ್ಮಿ ಖರ್ಚದಾಗ ರಿಪೇರಿ ಹಾಕಿದ್ರಿ. ಮಷಿನ್ ಅಂದ್ರೆ ಮೇನ್ ಅದ ರೀ. ಈಗ 1 HP 2 HP ಪಂಪ್ ತೊಗೊಂಡ್ರೆ ಡೈರೆಕ್ಟ್ ಪಂಪ್ ವೈಂಡಿಂಗ್ ಮಾಡಿಸೋದ್ರೆ ಒಂದು 1500-2000 ರೂಪಾಯಿ ಹೋಗ್ಬಿಡ್ತಾವೆ. ಇದು ಹಂಗಿಲ್ಲ, 1000 ಒಳಗೆ ರಿಪೇರಿ ಹಾಕೈತ್ರಿ. ಸೋಲಾರ್ ಪ್ಯಾನಲ್ ವಾರಂಟಿ ಇರ್ತೈತ್ರಿ, ಎಲ್ಲ ಇರ್ತೈತ್ರಿ. ಉಪಯೋಗ ಮಾಡ್ರಿ. ಅದೇ ಸರ್ ನೋಡ್ರಿಲ್ಲ ನೀವು ಹೆಂಗೆ ಹುಲ್ ಬೆಳೆಸೋದು ಏನು ಹೆಂಗೆ ಪ್ರೊಸೆಸ್ ಅಂತ. ಇದ್ರೊಳಗೆ ಏನಾರು ಪ್ರಾಬ್ಲಮ್ ಬಂತಂದ್ರೆ ನೀವು ವಾಟ್ಸಪ್ ಮೇಲೆ ನಮ್ಗೆ ವಿಡಿಯೋ ಕಳಿಸ್ಬೋದ್ರಿ. ಸರ್ ಹಿಂಗೆ ಪ್ರಾಬ್ಲಮ್ ಬರತೈತಿ, ಈ ಸೈಡ್ ಹಿಂಗೆ ಬೆಳತೈತಿ, ಅದು ಇದು ಏನಾರ ಫಂಗಸ್ ಬಂತು, ಇವನ್ನೆಲ್ಲ ನಮ್ಗೆ ವಾಟ್ಸಪ್ ಮೇಲೆ ನೀವು ವಿಡಿಯೋ ಕಳಿಸ್ಬಿಡ್ರಿ. ಅದ್ರ ಪ್ರಕಾರ ನಿಮ್ಗೆ ಸೊಲ್ಯೂಷನ್ ಹೇಳ್ತಿರ್ತೇವೆ. ಸ್ಟಾರ್ಟಿಂಗ್ ಮಷಿನ್ ತೊಗೊಂಡಾಗ ಏನೈತ್ರಿ 2 ವಾರ ಏನೈತ್ರಿ ನಮ್ಗೆ
ನೀವು ಕಾಲ್ ಮಾಡ್ಕೊತೀರಿ, ಅದರ ಪ್ರಕಾರ ನಿಮ್ಗೆ ಟ್ರೈನಿಂಗ್ ಕೊಡ್ಕೊತೀವಿ ಸರ್. ಏನಾರ ನಿಮ್ದು ಡೌಟ್ಸ್ ಇತ್ತಂದ್ರೆ ನಮ್ಗೆ ವಾಟ್ಸಪ್ ಮಾಡ್ಬೋದು ರೀ, ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗ್ತಿರ್ತದೆ. ಧನ್ಯವಾದಗಳು.